ನಮಸ್ತೆ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವರಾತ್ರಿ ಹಬ್ಬವನ್ನು ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಅಮೃತ ಮಥನದ ಟೈಮಲ್ಲಿ ವಾಸುಕಿ ಅಂತ ಹೇಳಿದರೆ ಅದು ಹಾವು. ಸೊ ವಾಸುಕಿಯಿಂದ ವಿಷ ಹೊರಗಡೆ ಬರುತ್ತೆ. ಸೊ ಆ ವಿಷವ ಹೊರಗಡೆ ಬಂದು ಎಲ್ಲರಿಗೂ ತೊಂದರೆ ಆಗುತ್ತೆ ಅಂತ ಹೇಳಿ ಈಶ್ವರ ಏನು ಮಾಡ್ತಾನೆ, ತಾನೇ ವಿಷವನ್ನು ಸೇವಿಸ್ತಾನೆ. ಆಗ ಪಾರ್ವತಿ ದೇವಿ ಬಂದು ಅವನ ಕಂಠವನ್ನು ಹಿಡಿತಾಳೆ, ಅಂದರೆ ವಿಷ ದೇಹಕ್ಕೆ ಹೋಗಬಾರ್ದು ಅಂತ ಹೇಳಿ. ಹಾಗಾಗಿ ಅವನಿಗೆ ನೀಲಕಂಠ ಅನ್ನೋ ಹೆಸರು ಬಂದಿದೆ. ಸೊ ಹಾಗೆ ವಿಷ ಕುಡಿದವರಿಗೆ ಅಥವಾ ವಿಷ ಜಂತುಗಳು ಕಚ್ಚಿದಾಗ 24 ಗಂಟೆಗಳ ಕಾಲವೂ ಕೂಡ ಜಾಗರಣೆ ಇರಬೇಕು ಅಂತ ಹೇಳಿದರೆ ನಿದ್ರೆ ಮಾಡಬಾರ್ದು. ಹಾಗೆಯೇ ವಿಷ ದೇಹಕ್ಕೆ ಬೇಗ ಹರಡುತ್ತೆ ಅನ್ನೋ ಕಾರಣಕ್ಕೆ ಅವರಿಗೆ ಯಾವುದೇ ರೀತಿಯ ಆಹಾರವನ್ನು ಕೊಡೋದಿಲ್ಲ. ಬರೀ ಎಳ್ನೀರು, ಹಣ್ಣು ಇಂಥ ಆಹಾರಗಳನ್ನ ಮಾತ್ರ ಕೊಡ್ತಾರೆ. ಹಾಗಾಗಿ ಈ ಶಿವರಾತ್ರಿ ಹಬ್ಬದ ದಿನ ಜಾಗರಣೆ ಮತ್ತು ಉಪವಾಸವನ್ನು ಮಾಡಬೇಕು ಅಂತ ಹೇಳಿಕೊಂಡು ಬಂದಿದ್ದಾರೆ. ಸೊ ಇದಕ್ಕೆ ಸೈಂಟಿಫಿಕ್ ರೀಸನ್ನು ಅದೇ, ವಿಷ ಜಂತುಗಳು ಕಚ್ಚಿದಾಗ ವಿಷ ದೇಹಕ್ಕೆ ಹರಡಬಾರ್ದು ಅಂತ ಹೇಳಿ 24 ಗಂಟೆಗಳ ಕಾಲ ನಿದ್ರೆಯನ್ನು ಮಾಡಬಾರ್ದು ಮತ್ತು ಎಳ್ನೀರು, ಹಣ್ಣುಗಳನ್ನೇ ಸೇವಿಸಬೇಕು ಅಂತ ವೈದ್ಯರು ಕೂಡ ಹೇಳ್ತಾರೆ. ಸೊ ಮತ್ತೊಮ್ಮೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಡಿಯೋ ಶಿವರಾತ್ರಿ ಹಬ್ಬದ ಸ್ಪೆಷಲ್ ತಂಬಿಟ್ಟನ್ನು ಹೇಗೆ ಮಾಡೋದು ಇದು ಅಂತ ನೋಡ್ಕೊಂಬರೋಣ. ನಾನು ಫಸ್ಟ್ ಟೈಮ್ ಮಾಡಿದಂತಹ ತಂಬಿಟ್ಟು ಇದು. ಸಾಮಾನ್ಯವಾಗಿ ಅಕ್ಕಿಯನ್ನು ಹುರಿದು ಪುಡಿ ಮಾಡಿ ಅದರಿಂದ ತಂಬಿಟ್ಟನ್ನು ಮಾಡ್ತಾರೆ, ಪಾಕ ತೆಗೆದು. ನಾನು ಯಾವತ್ತೂ ಮಾಡೇ ಇಲ್ಲ, ಸೊ ಮಾಡೋಕ್ಕೆ ಹೋಗಿ ಹಾಳಾದ್ರೆ ಅಂತ ಭಯ ಆಯಿತು. ಸೊ ಇದು ನನಗೆ ಈಸಿ ಅನಿಸ್ತು, ಹಾಗಾಗಿ ಇದನ್ನು ಮಾಡ್ತಾಯಿದ್ದೀನಿ. ನಾನಿಲ್ಲಿ 1.5 ಲೋಟದಷ್ಟು ಹುರಿಗಡಲೆಯನ್ನು ತೊಗೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ನೈಸಾಗಿ. ಅದಾದ ನಂತರ 1.5 ಲೋಟಕ್ಕೆ ನಾನು 1 ಲೋಟದಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಯಾವ ಲೋಟದಲ್ಲಿ ಹುರಿಗಡಲೆ ತೊಗೊಂಡಿದ್ದೀನಿ ಅದೇ ಲೋಟದಲ್ಲಿ 1 ಲೋಟದಷ್ಟು ಬೆಲ್ಲ, ಕಡಲೆ ಬೀಜ, ಎಳ್ಳು, ಹಾಗೆಯೇ ಗಸಗಸೆ ಮತ್ತು ಕೊಬ್ಬರಿ. ಸೊ ಇಷ್ಟಿದ್ದರೆ ಸಾಕು. ಇದು ತುಂಬ ಈಸಿಯಾಗಿದೆ, ಎಲ್ಲರೂ ಟ್ರೈ ಮಾಡ್ಬೋದು. ನಾನು ಫಸ್ಟ್ ಟೈಮ್ ಮಾಡಿದರೂ ಕೂಡ ಚೆನ್ನಾಗಿ ಬಂತು. ನಾನು ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡೆ, ಏನಾದರೂ ಹಾಳಾದರೆ ಅಂತ ಭಯ ಆಗುತ್ತಲ್ಲ ಫಸ್ಟ್ ಟೈಮ್ ಮಾಡಬೇಕಾದ್ರೆ, ಹಾಗಾಗಿ. ಸೊ ಮೊದಲಿಗೆ ಗಸಗಸೆಯನ್ನು ಹುರ್ಕೊಳ್ಬೇಕು. ಪಾಪಿ ಸೀಡ್ಸ್ ಅಂತ ಹೇಳ್ತಾರೆ ಇದನ್ನು. ಸೊ ಚೆನ್ನಾಗಿ ಹುರ್ಕೊಳ್ಬೇಕು. ಸೊ ಇದು ಎಲ್ಲವೂ ಕೂಡ ಎಳ್ಳು, ಗಸಗಸೆ, ಕಡಲೆ ಬೀಜ ಎಲ್ಲವೂ ಕೂಡ ಉಂಡೆ ತಿನ್ನುವಾಗ ಬಾಯಿಗೆ ಸಿಗುತ್ತೆ. ಸೊ ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ನಂತರ ಎಳ್ಳನ್ನು ಹುರ್ಕೊಳ್ಬೇಕು. ಎಳ್ಳನ್ನು ಅಷ್ಟೇ, ಎಳ್ಳು ಹುರಿಯುವಾಗ ನಿಮಗೆ ಚಟಪಟ ಅಂತ ಅದು ಸಿಡಿಯುತ್ತೆ. ಸೊ ನಿಮಗೆ ಗೊತ್ತಾಗುತ್ತೆ. ಈಗ ಕೆಲವರು ಕಪ್ಪೆಳ್ಳನ್ನು ಯೂಸ್ ಮಾಡ್ತಾರೆ, ನಾನಿಲ್ಲಿ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಸೊ ನಿಮ್ಮ ಹತ್ತಿರ ಮನೆಯಲ್ಲಿ ಯಾವ ಎಳ್ಳು ಇದೆ, ಅಥವಾ ನಿಮಗೆ ಬಿಳಿ ಎಳ್ಳು ಬೇಕಂದ್ರೆ ಬಿಳಿ ಎಳ್ಳು, ಕಪ್ಪು ಎಳ್ಳು ಬೇಕಂದ್ರೆ ಕಪ್ಪು ಎಳ್ಳನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಹಾಗೆಯೇ ಕಡಲೆಕಾಯಿ ಬೀಜವನ್ನು ಕೂಡ ಹುರ್ಕೊಳ್ಬೇಕು. ಚೆನ್ನಾಗಿ ಹುರಿದು ಅದರ ಸಿಪ್ಪೆಯನ್ನು ತೆಗೆದು, ಸೊ ಇಡೀ ಕಡಲೆಕಾಯಿ ಬೀಜ ಇರೋದನ್ನು ಒಡೆದು ಇಟ್ಕೊಳ್ಬೇಕು. ಸೊ ನೋಡಿ, ಕಡಲೆಕಾಯಿ ಬೀಜ ಎಲ್ಲ ಹುರಿದಾಯಿತು. ನಂತರ ಬೆಲ್ಲವನ್ನು ಪಾಕ ಮಾಡ್ಕೊಳ್ಬೇಕು. ಅಂದರೆ ಗಟ್ಟಿ ಪಾಕ ಏನು ಬೇಡ, ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಪಾಕ ಮಾಡ್ಕೊಳ್ಬೇಕು. ಎಳೆ ಪಾಕ ಬಂದರೆ ಸಾಕು. ನಂತರ ಸ್ಟವನ್ನು ಆಫ್ ಮಾಡಿ ಅದನ್ನು ಸೋಸ್ಕೊಳ್ಬೇಕು. ಕಸ ಎಲ್ಲ ಇರುತ್ತಲ್ಲ, ಹಾಗಾಗಿ ಸೋಸ್ಕೊಂಡು ತಗೊಂಡು ನಂತರ ಪುಡಿ ಮಾಡ್ಕೊಂಡಿರೋಂಥ ಹಿಟ್ಟಿಗೆ ಎಲ್ಲ ಹುರಿದಿರುವಂತಹ ಸಾಮಾನನ್ನು ಹಾಕ್ಕೊಳ್ಬೇಕು. ಕಡಲೆಕಾಯಿ ಬೀಜ, ಪಾಪಿ ಸೀಡ್ಸು, ಎಳ್ಳು ಹಾಗೆ ಕೊಬ್ಬರಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನಂತರ ಅದಕ್ಕೆ ಸೋಸ್ಕೊಂಡಿರುವಂತಹ ಬೆಲ್ಲವನ್ನು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಇರುತ್ತೆ, ಹಾಗಾಗಿ ಸ್ವಲ್ಪ ಸಾಲ್ಟಲ್ಲಿ ಮಿಕ್ಸ್ ಮಾಡಿಕೊಂಡು ಆನಂತರ ಕೈಯಲ್ಲಿ ಹೀಗೆ ನಾದ್ಕೊಂಡು ಅದನ್ನು ಉಂಡೆ ಮಾಡಿಕೊಂಡ್ರೆ ತಂಬಿಟ್ಟು ರೆಡಿ ಆಯಿತು. ತುಂಬ ಚೆನ್ನಾಗಿ ಬರುತ್ತೆ ತಂಬಿಟ್ಟು. ಫಸ್ಟ್ ಟೈಮ್ ಮಾಡಿದರೂ ತುಂಬ ಚೆನ್ನಾಗಿತ್ತು. ಸೊ ನೀವು ಟ್ರೈ ಮಾಡಿ. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ, ಎಲ್ಲರೂ ಮನೆಯಲ್ಲೂ ಮಾಡ್ತಾರೆ. ನನಗೆ ಶೇರ್ ಮಾಡಬೇಕು ಅನಿಸ್ತು, ಮಾಡಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.